ರೌಡಿಯ ವಸೂಲಿ ದಂಧೆಗೆ ಪರಪ್ಪನ ಅಗ್ರಹಾರವೇ ಹೆಡ್ ಆಫೀಸ್. ಮಿತಿ ಮೀರ್ತಾ ಇದೆ ರೌಡಿ ಶೀಟರ್ ಗುಬ್ಬಚ್ಚಿ ಸೀನನ ಹಾವಳಿ. ಗುಬ್ಬಚ್ಚಿ ಸೀನನ ಜೈಲ್ ದರ್ಬಾರ್ನ ಮೂರನೇ ಎಕ್ಸ್ಕ್ಲೂಸಿವ್ ಇದು. ಜೈಲಲ್ಲೇ ಬರ್ತ್ಡೇ ಸಂಭ್ರಮ ಆಯಿತು, ಜೈಲಲ್ಲಿ ರಾಜಾತಿಥ್ಯ ಕೂಡ ಆಯಿತು. ಈಗ ಜೈಲನ್ನೇ ವಸೂಲಿಗೆ ಹೆಡ್ ಆಫೀಸ್ ರೀತಿಯಲ್ಲಿ ಮಾಡಿಕೊಂಡಿರುವಂತಹ ಸೀನಾ ಅಲ್ಲಿಂದಲೇ ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಆತನಿಗೆ ರಾಜಾತಿಥ್ಯವನ್ನು ನೀಡಲಾಗ್ತಾ ಇದೆ. ಜೊತೆಗೆ ಹೊರಗಡೆ ಹಫ್ತಾ ವಸೂಲಿಯನ್ನು ಕೂಡ ಆತ ಮಾಡ್ತಾ ಇದ್ದಾನೆ. ಒಳಗಡೆ ಇದ್ದುಕೊಂಡೇ, ಪರಪ್ಪನ ಅಗ್ರಹಾರದ ಒಳಗೆ ಇದ್ದುಕೊಂಡೇ ಆತ ಮಾಡ್ತಾ ಇರುವಂತಹ ಕೆಲಸಗಳು. ಒಂದು ಕಡೆ ರಾಜಾತಿಥ್ಯ, ಮತ್ತೊಂದು ಕಡೆ ಹಫ್ತಾ ವಸೂಲಿ. ಜೈಲಲ್ಲೇ ಬರ್ತ್ಡೇ ಸಂಭ್ರಮ ಆಯಿತು, ರಾಜಾತಿಥ್ಯ ಆಯಿತು. ಈಗ ಜೈಲನ್ನೇ ವಸೂಲಿಗೆ ಹೆಡ್ ಆಫೀಸ್ ಮಾಡಿಕೊಂಡಿದ್ದಾರೆ. ಮಿತಿ ಮೀರ್ತಾ ಇದೆ ರೌಡಿ ಶೀಟರ್ ಗುಬ್ಬಚ್ಚಿ ಸೀನನ ಹಾವಳಿ. ರೌಡಿಯ ವಸೂಲಿ ದಂಧೆಗೆ ಪರಪ್ಪನ ಅಗ್ರಹಾರವೇ ಹೆಡ್ ಆಫೀಸ್ ರೀತಿಯಲ್ಲಿ ಆಗೋಗಿದೆ. ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಬರ್ತ್ಡೇ ಸೆಲೆಬ್ರೇಟ್ ಮಾಡಿರೋದು, ರಾಜಾತಿಥ್ಯವನ್ನು ಸ್ವೀಕರಿಸಿರೋದು, ಮತ್ತೊಂದು ಕಡೆಯಲ್ಲಿ ಹಫ್ತಾ ವಸೂಲಿ ಕೂಡ ಮಾಡಿರೋದು. ಈ ರೀತಿಯಾಗಿ ಜೈಲಿನ ಒಳಗಿದ್ದುಕೊಂಡೇ ಎಲ್ಲವೂ ಕೂಡ ನಡೀತಾ ಇದೆ. ಆದರೆ ಅದನ್ನು ತಡೆಯೋದಕ್ಕೆ ಪೊಲೀಸರಿಂದ ಸಾಧ್ಯ ಆಗ್ತಾ ಇಲ್ಲ. ಹೊರಗಡೆ ತನ್ನ ಸಹಚರರನ್ನ ಬಿಟ್ಟು ಸೀನಾ ಹಫ್ತಾ ವಸೂಲಿಯನ್ನು ಮಾಡ್ತಾ ಇದ್ದಾನೆ. ದೊಮ್ಮಸಂದ್ರದಲ್ಲಿ ನಿವಾಸ್ಗೆ ಕಾಲ್ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದ. 50 ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳ್ಕೊಂಡು ಈ ಗುಬ್ಬಚ್ಚಿ ಸೀನಾ ಡಿಮ್ಯಾಂಡ್ ಇಟ್ಟಿದ್ದ. ಇದೆಲ್ಲವೂ ಕೂಡ ಆತ ಜೈಲಿನ ಒಳಗಿದ್ದುಕೊಂಡೇ ಮಾಡಿರೋದು. ಹಣ ಕೊಡದೇ ಇದ್ದಿದ್ದಕ್ಕೆ ಮನೆಗೆ ಸಹಚರರನ್ನ ಕಳುಹಿಸಿ ಅಲ್ಲಿ ಅಟ್ಯಾಕ್ ಮಾಡಲಾಗಿದೆ. ಮನೆ ಬಾಗಿಲು, ಕಿಟಕಿ, ಗಾಜುಗಳನ್ನ ಧ್ವಂಸಗೊಳಿಸಿ ದಾಂಧಲೆಯನ್ನು ನಡೆಸಿದ್ದಾರೆ. ಜೈಲಿನಲ್ಲಿ ರಾಜಾತಿಥ್ಯವನ್ನ ಪಡೆಯೋದಿಕ್ಕೆ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾನೆ ಈ ಸೀನಾ. ಹಣಕ್ಕಾಗಿ ಕೈದಿಗಳು ಸಿಕ್ಕವರ ಬಳಿ ಹಫ್ತಾ ವಸೂಲಿ ಮಾಡ್ತಾ ಇದ್ದಾನೆ. ವರ್ತೂರು ಠಾಣೆಯಲ್ಲಿ ಸೀನಾ ಹಾಗೂ ಸಹಚರರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಎಫ್ಐಆರ್ ಮಾಡದೆ ಎನ್ಸಿಆರ್ ಮಾಡಿ ಕೈ ತೊಳ್ಕೊಂಡಿದ್ದಾರೆ ಪೊಲೀಸರು. ಪೊಲೀಸರ ಈ ನಡವಳಿಕೆಯ ಮೇಲೂ ಕೂಡ ಈಗ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಇದೀಗ ರೌಡಿ ಸೀನನ ಈ ಒಂದು ದರ್ಬಾರ್ ಇನ್ನೂ ಕೂಡ ಮುಂದುವರಿತಾ ಇರುವಂತದ್ದು. ಜೈಲಿನ ಒಳಗೆ ರಾಜಾತಿಥ್ಯ, ಬರ್ತ್ಡೇ ಸೆಲೆಬ್ರೇಷನ್, ಅದರ ಜೊತೆಗೆ ಈಗ ಹಫ್ತಾ ವಸೂಲಿ, ಒಳಗಿದ್ದುಕೊಂಡೇ ಈಗ ಎಲ್ಲ ಕೆಲಸವನ್ನು ಕೂಡ ಆತ ಮಾಡ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕೋದು ಯಾರು ಹಾಗಾದ್ರೆ? ಖಂಡಿತವಾಗ್ಲೂ ಮಧುಕರ್, ಈಗಾಗಲೇ ಜನವರಿ ತಿಂಗಳಲ್ಲಿ ಕೊಲೆ ಪ್ರಕರಣದಲ್ಲಿ ಈಗ ಜೈಲು ಪಾಲಾಗಿರುವಂತ ವಿವಿಧ ಠಾಣೆಗಳಲ್ಲೂ ಕೂಡ ಇವನ ಮೇಲೆ ಪ್ರಕರಣಗಳಿದ್ದಾವೆ. ರೌಡಿ ಶೀಟರ್ ಆಗಿರುವಂತಹ ಸೀನಾ ಅಲಿಯಾಸ್ ಗುಬ್ಬಚ್ಚಿ ಸೀನಾ, ಇವನು ಈಗ ಯಾವ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ. ಇವನಿಗೆ ಈಗ ಹಣ ಬೇಕಾಗಿದೆ. ಜೈಲಿನಲ್ಲೇ ಇವನು ಆ ರೀತಿ ಆದಂತ ರಾಜಾತಿಥ್ಯಗಳನ್ನ ಅಥವಾ ದರ್ಬಾರ್ ನಡೆಸಬೇಕು ಅಂದ್ರೆ ದುಡ್ಡು ಬೇಕು. ಅದಕ್ಕಾಗಿ ಇವನು ವಾಟ್ಸ್ಆಪ್ ಕಾಲ್ ಮುಖಾಂತರ ಜೈಲಿನಿಂದ, ಪರಪ್ಪನಗರ ಜೈಲಿನಿಂದ ದೊಮ್ಮಸಂದ್ರದ ನಿವಾಸಿ ಆಗಿರ್ತಕ್ಕಂಥ ಕಾರ್ತಿಕ್ ಎನ್ನುವಂತವನಿಗೆ ಫೋನ್ ಮಾಡಿದ್ದಾನೆ. ಬೆದರಿಕೆಯನ್ನ ಹಾಕ್ತಾನೆ. ಬರೋಬ್ಬರಿ 50 ಲಕ್ಷ ರೂಪಾಯಿ ಕೊಡ್ಬೇಕು ಅಂತ ಹೇಳಿದ್ರೆ ಬೆದರಿಕೆಯನ್ನ ಹಾಕ್ತಾನೆ. ಆ ಸಂದರ್ಭದಲ್ಲಿ ಅವ್ರು ದೊಮ್ಮಸಂದ್ರದಲ್ಲಿದ್ದಂಥದ್ದು. ಯಾವಾಗ ವರ್ತೂರ್ನಲ್ಲಿ ಅವರ ಮನೆ ಇತ್ತು, ಕಾರ್ತಿಕ್ ಎನ್ನುವನ ಮನೆ, ಆ ಮನೆ ಬಳಿ ಇವನ ಸಹಚರರನ್ನ ಕಳಿಸ್ತಾನೆ. ಅಲ್ಲಿದ್ದಂತ ಎಲ್ಲ ಅವರ ಮನೆಯಲ್ಲಿದ್ದಂತ ಎಲ್ಲ ಸಾಮಾನುಗಳನ್ನು ಕೂಡ ಹೊಡೆದಾಕಿರ್ತಕ್ಕಂಥದ್ದು. ಕಿಟಕಿ ಗಾಜುಗಳನ್ನ ಹೊಡೆದಿರುವಂತದ್ದು, ಡ್ರಮ್ಗಳನ್ನ ಹೊಡೆದಿರೋದು, ಅಲ್ಲಿದ್ದಂತ ಪಾಟ್ಗಳನ್ನ ಹೊಡೆದಾಕಿ ದಾಂಧಲೆಯನ್ನ ಮಾಡಿರುವಂತದ್ದು, ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟು ಬಂದಿರುವಂತದ್ದು. ಇದು ನಾನು ಆರಂಭದಲ್ಲಿ ನಿಮಗೆ ತೋರಿಸ್ತಾ ಇರುವಂತದ್ದು. ನನ್ನ ದರ್ಬಾರ್ ನನಗೆ 50 ಲಕ್ಷ ರೂಪಾಯಿಯನ್ನ ಕೊಡ್ಲಿಲ್ಲ ಅಂತಂದ್ರೆ ನಿಮಗೆ ನೆಟ್ಟಿಗಿರೋದಿಲ್ಲ, ನಿಮ್ಮ ಜೀವ ನೆಟ್ಟಿಗಿರೋದಿಲ್ಲ, ನಿಮಗೆ ಗತಿ ನೆಟ್ಟಿಗಿರೋದಿಲ್ಲ ಎನ್ನುವಂತ ಬೆದರಿಕೆಯನ್ನ ಹಾಕಿರುವಂತದ್ದು. ಇದೆಲ್ಲ ಚಟುವಟಿಕೆಗಳನ್ನ ಪರಪ್ಪನಗ್ರಹಾರ ಎನ್ನುವಂತಹ ಒಂದು ರೀತಿ ಯೂನಿವರ್ಸಿಟಿ, ಕ್ರೈಮ್ ಯೂನಿವರ್ಸಿಟಿ ಅಂತಲೇ ಈಗ ಕರೆಯೋದಿಕ್ಕೆ ಎಲ್ಲರೂ ಕೂಡ. ಯಾಕೆಂದ್ರೆ ಪಾತಕ ಲೋಕದ ಈ ಎಲ್ಲ ಪಾತಕಿಗಳು ಕೂಡ
ಯಾವಾಗ ಜೈಲ್ ಸೇರ್ಕೊಳ್ತಾರೆ, ಈ ಒಂದು ಯೂನಿವರ್ಸಿಟಿಯಲ್ಲಿ ಎಲ್ಲವನ್ನು ಕಲ್ತು ಅಲ್ಲಿಂದನೇ ಎಲ್ಲವನ್ನು ಕೂಡ ಆಪರೇಟ್ ಮಾಡ್ತಾರೆ ಅಂತಂದ್ರೆ ಎಷ್ಟು ಮಟ್ಟಿಗೆ ಪರಪ್ಪನಗರದ ಜೈಲಿನಲ್ಲಿ ಅವ್ಯವಸ್ಥೆ ಇದೆ, ಅಕ್ರಮಗಳು ಎಷ್ಟು ಮಟ್ಟಿಗೆ ನಡೀತವೆ. ಓರ್ವ ಜೈಲಿನಿಂದಲೇ ಎಲ್ಲವನ್ನು ಕೂಡ ಆಪರೇಟ್ ಮಾಡ್ತಾನೆ ಅಂತಂದಾಗ ಅವನಿಗೆ ನೆಟ್ವರ್ಕ್ ಯಾವ ರೀತಿಯಾಗಿ ಸಿಗುತ್ತೆ, ಮತ್ತೆ ನೆಟ್ವರ್ಕ್ ಅನ್ನ ಹೇಗೆ ಹೊರಗಡೆ ಇವನ ಹುಡುಗರು ಹೆಂಗ್ ಓಡಾಡ್ಕೊಂಡಿದ್ದಾರೆ, ಇವನಿಗೆ ಏನೆಲ್ಲ ಒಳಗಡೆಗೆ ಬೇಕು ಅದೆಲ್ಲವನ್ನು ಕೂಡ ಕಳಿಸ್ಕೊಡೋದಕ್ಕೆ ಅವರು ಸಪ್ಲೈ ಮಾಡ್ತಾರೆ, ಮತ್ತು ದುಡ್ಡು ಬೇಕು ಅಂದಾಗ ದುಡ್ಡು ಹಾಕಿಸ್ತಾರೆ, ಹಫ್ತಾ ವಸೂಲಿ ಮಾಡ್ತಾರೆ, ರೋಫ್ ಹಾಕ್ತಾರೆ ಅಥವಾ ದರ್ಬಾರ್ ಮಾಡ್ತಾರೆ. ಹಫ್ತಾವನ್ನು ಕೂಡ ವಸೂಲಿನೂ ಕೂಡ ಮಾಡಿದ್ದಾರೆ. ಇವನಿಗೆ ಗುಬ್ಬಚ್ಚಿ ಸೀನಿಗೆ ಕೊಡ್ಬೇಕು. ಇವನಿಗೆ ಇವನು ಯಾರನ್ನ ಟಾರ್ಗೆಟ್ ಮಾಡ್ಕೊಂಡಿರ್ತಾನೆ ಅವರ ಬಳಿ ಇವನ ಸಹಜರನ್ನ ಕಳಿಸಿದಾನೆ, ಅವರಿಗೆ ಅಮಾಯಕರಿಗೆ ಬೆದರಿಕೆಯನ್ನು ಹಾಕಿದ್ದಾನೆ, ವಸೂಲಿಯನ್ನ ಮಾಡ್ತಾರೆ. ಈ ಒಂದು ಪ್ರಕರಣವೂ ಕೂಡ ಆಗಿರುವಂತದ್ದು. ಇನ್ನು ಈ ಒಂದು ಪ್ರಕರಣದಲ್ಲಿ ಏನು ಯಾವ ಅಲ್ಲೇ ಅಂದ್ರೆ ಮನೆಯಲ್ಲಿ ದರ್ಬಾರ್ ಮಾಡಿದ್ನೋ ಅದೆಲ್ಲವನ್ನು ಕೂಡ ಅಂದ್ರೆ ವರ್ತೂರು ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟರು. ಅಲ್ಲಿನ ಪೊಲೀಸರು ಕೇವಲ NCR ಅನ್ನ ಮಾಡಿ ಕೈ ತೊಳ್ಕೊಂಡಿದ್ದಾರೆ. ಮಧುಕರ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.